ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಯಾರೆಲ್ಲ 1ನೇ ತರಗತಿಯಿಂದ PG ವರೆಗೂ ಓದ್ತಾ ಇದ್ದೀರಾ ಅವ್ರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಯಾರೆಲ್ಲ SSP ಸ್ಕಾಲರ್ಶಿಪ್, NSP ಸ್ಕಾಲರ್ಶಿಪ್, ಅದೇ ತರ ವಿದ್ಯಾರ್ಥಿ ಸ್ಕಾಲರ್ಶಿಪ್, ಈ ತರ ಎಲ್ಲ ಸ್ಕಾಲರ್ಶಿಪ್ ಇರುತ್ತೆ. ಅದೇ ತರ HDFC ಬ್ಯಾಂಕ್ ವತಿಯಿಂದ ಪರಿವರ್ತನಾ ECS ಪ್ರೋಗ್ರಾಮ್ 2026-27 ಅಂತ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಸ್ಕಾಲರ್ಶಿಪ್ ಅನ್ನು ಬಿಟ್ಟಿದ್ದಾರೆ. ಈ ಸ್ಕಾಲರ್ಶಿಪ್ ಗೆ ನೀವೇನಾದ್ರೂ ಅಪ್ಲೈ ಮಾಡಿದ್ರೆ ನಿಮ್ಗೆ 15,000ರಿಂದ 75,000ವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ. ಇಲ್ಲಿ ಏನ್ ಯಾವುದೇ ತರ ನೀವು ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದ್ರು ಅಮೌಂಟ್ ಕಟ್ಟಬೇಕು ಆ ತರ ಏನು ಇಲ್ಲ, ಫ್ರೀ ಆಗಿರುತ್ತೆ. ನೀವು ಬರೀ ಅಪ್ಲಿಕೇಶನ್ ಹಾಕೋದು ಒಂದೇ ಬಾಕಿ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕಿದಾದ್ಮೇಲೆ ನಿಮ್ದು ಏನಾದ್ರು ಸೆಲೆಕ್ಷನ್ ಆದ್ರೆ ನಿಮ್ಗೆ 15,000ರಿಂದ 75,000ವರೆಗೂ ನಿಮ್ಗೆ ಸ್ಕಾಲರ್ಶಿಪ್ ಅನ್ನ ಸಿಗುತ್ತೆ. ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು, ಎಷ್ಟು ಬೇಕಾದ್ರೂ ಅಪ್ಲೈ ಮಾಡಬಹುದು. ಅದಕ್ಕೋಸ್ಕರನೇ ಇಲ್ಲಿ ಹೇಗೆ ಅಪ್ಲೈ ಮಾಡೋದು, ಅಪ್ಲೈ ಮಾಡಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಮತ್ತೆ ನೀವು ಹೀಗೆ ಎಲಿಜಿಬಿಲಿಟಿ ಏನೇನ್ ಇರುತ್ತೆ ಅಪ್ಲೈ ಮಾಡ್ಬೇಕಂದ್ರೆ ಅದೆಲ್ಲ ಡೀಟೇಲ್ಸ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ, ಇಲ್ಲಿ ಬಂದ್ಬಿಟ್ಟು ನೀವು ನೋಡಬಹುದು. ಇದು ಅಪ್ಲೈ ಲಿಂಕ್ ಬಂದು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಪರಿವರ್ತನಾ ECSS ಪ್ರೋಗ್ರಾಮ್ 2026-27 ಅಂತ ಇದೆ. ಫೈನಾನ್ಷಿಯಲ್ ಬ್ಯಾರಿಯರ್ಸ್ ಮಸ್ಟ್ ನಾಟ್ ಬಿ ಡಿಫೈನ್ ಯುವರ್ ಫ್ಯೂಚರ್ ಅಂತ ಇದೆ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಇಲ್ಲೇ ಕಾಣ್ತಾ ಇದೆ ನಿಮ್ಗೆ. ಫಾರ್ ಕ್ಲಾಸ್ 1 to PG ಸ್ಟೂಡೆಂಟ್ ಅಂತ ಇದೆ. ಪರಿವರ್ತನಾ ECSS ಕಾರ್ಯಕ್ರಮ 2026-27 ಅಂತ ಇದೆ. ಇಲ್ಲಿ ನೋಡಬಹುದು ಕಾರ್ಯಕ್ರಮದ ಬಗ್ಗೆ. ಅಂದ್ರೆ ಪರಿವರ್ತನಾ ECS ಕಾರ್ಯಕ್ರಮ 2026-27 ಎಂಬುದು HDFC ಬ್ಯಾಂಕ್ ತನ್ನ CSR ಕಾರ್ಯಕ್ರಮದ ಪರಿವರ್ತನದ ಮೂಲಕ ನೀಡುವ ವಿದ್ಯಾರ್ಥಿ ವೇತನ ಉಪಕ್ರಮವಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 1ರಿಂದ 12ನೇ ತರಗತಿವರೆಗೂ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಡಿಪ್ಲೊಮಾ, ITI, ಪಾಲಿಟೆಕ್ನಿಕ್, UG ಮತ್ತು PG ಸಾಮಾನ್ಯ ವೃತ್ತಿಪರ ಕೋರ್ಸ್ಗಳಿಗೆ ಅನುಸರಿಸುತ್ತಿರುವವರಿಗೆ ಈ ಅವಕಾಶವನ್ನು ಮುಕ್ತವಾಗಿದೆ. ಸೀಮಿತ ಆರ್ಥಿಕ ಮಾರ್ಗಗಳನ್ನು ಹೊಂದಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 75,000ವರೆಗೂ ಆರ್ಥಿಕ ಸಹಾಯವನ್ನು ಒದಗಿಸುವ ಗುರಿಯನ್ನು ಈ ಕಾರ್ಯಕ್ರಮವು ಹೊಂದಿದೆ ಅಂತ ಇದೆ. ಇಲ್ಲಿ ನೋಡಬಹುದು, ಕೆಳಗಡೆ ಸ್ಕ್ರಾಲ್ ಮಾಡಿ. ಇಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಗೆ ಅರ್ಹತೆ ಏನಾಗಿರ್ಬೇಕಂದ್ರೆ ಅರ್ಜಿದಾರರು ಪ್ರಸ್ತುತ 1ರಿಂದ 12ನೇ ತರಗತಿಗಳಲ್ಲಿ ದಾಖಲಾಗಿರ್ಬೇಕು. ಮತ್ತೆ ಇಲ್ಲಿ ನೋಡಬಹುದು ನೀವು, ಅಥವಾ ಭಾರತದ ಖಾಸಗಿ, ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಸಂಸ್ಥೆಯಲ್ಲಿ ಡಿಪ್ಲೊಮಾ, ITI, ಪಾಲಿಟೆಕ್ನಿಕ್ ಕೋರ್ಸ್ಗಳನ್ನು ಕಲಿಯುತ್ತಿರ್ಬೇಕು. ನೀವು 1ರಿಂದ 12ನೇ ತರಗತಿ ಒಳಗಡೆ ಇದ್ರೂ ಯಾವುದೇ ಒಂದು ಶಾಲೆಯಲ್ಲಿ ಕಲಿತಾ ಇರಬೇಕು. ನೆಕ್ಸ್ಟ್ ಒಂದು ಬಂದು ಇತ್ತೀಚಿನ ಅರ್ಹತಾ ಪರೀಕ್ಷೆ ಕನಿಷ್ಠ 25 ಅಂಕಗಳನ್ನು ಪಡೆದಿರಬೇಕು. ಅಂದ್ರೆ ನೀವು ಇವಾಗ 1ನೇ ತರಗತಿಯಿಂದ 12ನೇ ತರಗತಿ ಒಳಗಡೆ ಇದ್ದವರಿಗೆ ಹೇಳ್ತಾ ಇದ್ದೀನಿ. ನೀವು ಏನಾದ್ರೂ ಈಗ 10th ಕ್ಲಾಸ್ ಇದ್ರೆ 9th ಕ್ಲಾಸ್ ಅಲ್ಲಿ ನೀವು 55% ಅಂಕಗಳ ತಗೊಂಡಿರ್ಬೇಕು ಮಾರ್ಕ್ಸ್ ಕಾರ್ಡ್ ಅಲ್ಲಿ. ಹಿಂದಿನ ವರ್ಷ ನೀವು ಅಷ್ಟೊಂದು ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕು. ಮತ್ತೆ ನೀವು 10ನೇ ತರಗತಿ ಓದ್ತಾ ಇದ್ದೀರಿ ಅಂದ್ರೆ ನೀವು 9ನೇ ತರಗತಿಯಲ್ಲಿ 55% ತಗೊಂಡಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡಕ್ಕಾಗತ್ತೆ. ಏನಾದ್ರೂ ನೀವು ಫಸ್ಟ್ PUC ಓದ್ತಾ ಇದ್ರೆ ನೀವು 10th ಅಲ್ಲಿ 55 ಮಾರ್ಕ್ಸ್ ತಗೊಂಡಿರ್ಬೇಕು ಮಿನಿಮಮ್. ಮತ್ತೆ ಇಲ್ಲಿ ನೋಡ್ಬೋದು, ಎಲ್ಲಾ ಮೂಲಗಳಿಂದ ಕುಟುಂಬದ ವಾರ್ಷಿಕ ಆದಾಯವು 2.5 ಲಕ್ಷ ರೂಪಾಯಿಗಳನ್ನು ಮೀರಿ ಇರಬಾರದು. ಅಂದ್ರೆ ನಿಮ್ದು ವಾರ್ಷಿಕ ಆದಾಯ ಎದ್ರಲ್ಲಿ ಇರತ್ತಪ್ಪ ಅಂದ್ರೆ ಇನ್ಕಮ್ ಕಾಸ್ಟ್ ಅಂತ ಇರುತ್ತೆ. ಇನ್ಕಮ್ ಅಲ್ಲಿ ನೀವು 2.5 ಲಕ್ಷದ ಒಳಗಡೆ ನಿಮ್ದು ವಾರ್ಷಿಕ ಆದಾಯ ಇರುತ್ತೆ. ಮತ್ತೆ ನಿಮ್ಗೆ ಭಾರತೀಯ ಪ್ರಜೆಗಳು ಮಾತ್ರ ಮುಕ್ತವಾಗಿರುತ್ತೆ. ಯಾರು ಇಂಡಿಯನ್ ಸಿಟಿಜನ್ಶಿಪ್ ಇರ್ತಾರೆ ಅವ್ರಿಗೆ ಬೇಕಾಗತ್ತೆ ಇದು. ನೀವು ಎಲ್ಲರೂ ಇಂಡಿಯನ್ ಇದೀರಾ, ಅದಕ್ಕೇನು ಇದು ಇಲ್ಲ. ನೆಕ್ಸ್ಟ್ ಒಂದು ಬಂದು, ಕಳೆದ 3 ವರ್ಷಗಳಲ್ಲಿ ವೈಯಕ್ತಿಕ ಅಥವಾ ಕೌಟುಂಬಿಕ ಬಿಕ್ಕಟ್ಟನ್ನು ಅನುಭವಿಸಿದ ಅರ್ಜಿದಾರರಿಗೆ ಆದ್ಯತೆ ನೀಡಲಾಗುವುದು. ಇದು ಶಿಕ್ಷಣದ ವೆಚ್ಚವನ್ನು ಭರಿಸುವ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ದುರ್ಬಲಗೊಳಿಸಿದೆ ಮತ್ತು ಅವರು ಶಾಲೆಯಿಂದ ಹೊರಗುಳಿಯುವ ಅಪಾಯದಲ್ಲಿದೆ ಅಂತ ಇದೆ. ಅಂದ್ರೆ ನಿಮ್ಗೆ ಯಾವ್ದಾದ್ರು ನಿಮ್ ಮನೆಯಲ್ಲಿ ಯಾರಾದ್ರೂ ಬಿಸ್ನೆಸ್ ಮ್ಯಾನ್ ಇದ್ರೆ ಅವರಿಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ, ಮತ್ತೆ ನಿಮ್ಗೆ ಮತ್ತೆ ಬೇರೆ ತರ ಯಾವ್ದೇ ತರ ನಿಮ್ಗೆ ಫೈನಾನ್ಷಿಯಲಿ ಬಿಕ್ಕಟ್ಟು ಆಗಿದ್ರೆ ಅದಕ್ಕೆ ನೀವು ಈ ತರ ಅದಕ್ಕೂ ಅಪ್ಲೈ ಮಾಡಬಹುದು, ಇಲ್ಲಿ ಅನ್ವಯ ಆಗತ್ತೆ. ಮತ್ತೆ ಡಿಪ್ಲೊಮಾ ಅರ್ಜಿದಾರರಿಗೆ 12ನೇ ತರಗತಿಯನ್ನು ಪೂರ್ಣಗೊಳಿಸಿದ ನಂತರ ದಾಖಲಾದ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು. ಯಾರೆಲ್ಲ ಡಿಪ್ಲೊಮಾ ಮುಗಿದಿದ್ರೆ ಬರೀ 10th ಮುಗಿಸ್ಕೊಂಡು ಡಿಪ್ಲೊಮಾ ಕಂಟಿನ್ಯೂ ಮಾಡೋರಿಗೆ ಇದು ಸ್ಕಾಲರ್ಶಿಪ್ ಬರಲ್ಲ. ಯಾರು 12ನೇ ತರಗತಿ ಮುಗಿದು ಡಿಪ್ಲೊಮಾ ಮಾಡಿದವರಿಗೆ ಇದು ಸ್ಕಾಲರ್ಶಿಪ್ ಅನ್ವಯ ಆಗುತ್ತೆ. ಇಲ್ಲಿ ಪ್ರಯೋಜನಗಳು ಏನೇನಂದ್ರೆ, ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ತಿಳಿಸಿದಂತೆ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಅಂದ್ರೆ 1ರಿಂದ 6ನೇ ತರಗತಿ ಓದ್ತಾ ಇರೋರಿಗೆ 15,000 ಸಿಗುತ್ತೆ. 7ರಿಂದ 12ನೇ ತರಗತಿ ಡಿಪ್ಲೊಮಾ, ITI ಮತ್ತು ಪಾಲಿಟೆಕ್ನಿಕ್ ಓದೋರಿಗೆ 18,000 ನಿಮ್ಗೆ ಇಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ. ಇದು ನೀವು ಯಾವ್ದು ಎಜುಕೇಶನ್ ನ ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ. ಈ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ. ಅಂದ್ರೆ ನಿಮ್ದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ಹಿಂದಿನ ವರ್ಷದ ಅಂಕಪಟ್ಟಿ ಇರಬೇಕು, ಅಂದ್ರೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಇರಬೇಕು, ಅರ್ಜಿದಾರರ ಸರ್ಕಾರ ನೀಡಿದ ಗುರುತಿನ ಪುರಾವೆ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಇದ್ರೆ ನಡೆಯುತ್ತೆ. ಆಧಾರ್ ಕಾರ್ಡ್ ಒಂದ್ ಬೇಕಾಗತ್ತೆ. 2026-27 ಸಾಲಿನ ಪ್ರಸ್ತುತ ಪ್ರವೇಶ ಪುರಾವೆ ಅಂದ್ರೆ ನಿಮ್ದು ಅಡ್ಮಿಷನ್ ಮಾಡಿರ್ತಿರಲ್ಲ ಅದಕ್ಕೆ ಪ್ರೂಫ್ ಏನಿರುತ್ತೆ, ಶುಲ್ಕ ರಶೀದಿ ಅಂದ್ರೆ ನಿಮ್ ಪಿ ರಿಸಿಪ್ಟ್, ಪ್ರವೇಶ ಪತ್ರ ಅಂದ್ರೆ ಅಡ್ಮಿಷನ್ ಮಾಡಿರುವಾಗ ಒಂದು ಪ್ರವೇಶ ಪತ್ರ ಕೊಟ್ಟಿರ್ತಾರೆ ಅದಾದ್ರೂ ಇರ್ಬೇಕು. ಇದೆಲ್ಲ ಡೀಟೇಲ್ಸ್ ನಿಮ್ಮ ಹತ್ರ ಇರ್ಬೇಕು. ಮತ್ತೆ ಬ್ಯಾಂಕ್ ಖಾತೆ ವಿವರಗಳು, ನಿಮ್ಮ ಹೆಸರ ಮೇಲೆ ಇರೋ ಒಂದು ಬ್ಯಾಂಕ್ ಖಾತೆ ಇರಬೇಕು, ಇಲ್ಲ ನಿಮ್ ತಂದೆ ತಾಯಿ ಹೆಸರ ಮೇಲೆ ಇರೋ ಒಂದು ಪಾಸ್ಬುಕ್ ಅಥವಾ ಚೆಕ್ ಬುಕ್ ಇರಬೇಕು. ಆದಾಯದ ಪುರಾವೆ ಬಂದ್ಬಿಟ್ಟು ನಿಮ್ದು ಇಲ್ಲಿ
ನಿಮ್ಮ ಆದಾಯ ಪುರಾವೆ ಬಂದ್ಬಿಟ್ಟು ನಿಮ್ದು ಇನ್ಕಮ್ ಇರುತ್ತಲ್ಲ, ಇನ್ಕಮ್ ಅನ್ನು ನೀವು ಅಪ್ಲೋಡ್ ಮಾಡಿದ್ರೆ ಸಾಕು, ಇಲ್ಲಿ ನಿಮ್ಗೆ ಇಟ್ಕೊಳ್ಳತ್ತೆ, ಅಪ್ಲಿಕೇಶನ್ ಹಾಕಕ್ ಬರುತ್ತೆ. ಮತ್ತೆ ನೆಕ್ಸ್ಟ್ ಒಂದು ಬಂದು ಕುಟುಂಬ ಅಥವಾ ವೈಯಕ್ತಿಕ ಬಿಕ್ಕಟ್ಟನ್ನ ಪುರಾವೆ ಅಂತ ಹೇಳ್ತಾ ಇದೆ. ನೀವ್ ಆ ತರ ಏನಾದ್ರು ಈ ಕುಟುಂಬ ವೈಯಕ್ತಿಕ ಪುರಾವೆಗೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ಇದಕ್ಕೆ ನಿಮ್ಗೆ ಏನ್ ಮಾಡ್ಬೇಕಂದ್ರೆ, ಈಗ ನಿಮ್ ಮನೆಯಲ್ಲಿ ಯಾರಾದ್ರೂ ತಂದೆ ಅಥವಾ ತಾಯಿಯಲ್ಲಿ ಯಾರಾದ್ರೂ ತಂದೆ ತಾಯಿಯಲ್ಲಿ ಯಾರಾದ್ರೂ ಮರಣ ಹೊಂದಿದ್ರೆ ಅದಕ್ಕೆ ಮರಣ ಪ್ರಮಾಣ ಪತ್ರ ಇರುತ್ತೆ, ಡೆತ್ ಸರ್ಟಿಫಿಕೇಟ್ ಇರುತ್ತೆ, ಅದನ್ನಾದ್ರೂ ನೀವು ಹಾಕ್ಬೇಕಾಗಿರುತ್ತೆ. ಇಲ್ಲ ಸಂಪಾದಿಸುವ ಕುಟುಂಬ ಸದಸ್ಯರ ನಷ್ಟಕ್ಕೆ ಅಂತ ಇದೆ ನೋಡಿ, ಅದನ್ನ ಹಾಕ್ಬೇಕಾಗಿರುತ್ತೆ. ನೆಕ್ಸ್ಟ್ ಒಂದು ಬಂದು ಅಧಿಕೃತ ಉದ್ಯೋಗವಾದ ಪತ್ರ, ಅಂದ್ರೆ ಉದ್ಯೋಗಕ್ಕೆ ನಷ್ಟವಾಗಿದ್ದ ಪತ್ರ ಅದನ್ನ ಇರಬೇಕು. ಅದರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ನೋಡ್ಕೋಬಹುದು ನೀವು. ನೀವು ಅರ್ಜಿ ಹೇಗೆ ಸಲ್ಲಿಸಬಹುದಂದ್ರೆ ಇಲ್ಲಿ ಅನ್ವಯಿಸಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನಿಮ್ದು ಮೊಬೈಲ್ ನಂಬರ್ ಹಾಕತ್ತೆ, ಮೊಬೈಲ್ ನಂಬರ್ ಕೇಳ್ತಾ ಇದೆ, ಪಾಸ್ವರ್ಡ್ ಕೇಳ್ತಾ ಇದೆ. ನೀವು ಲಾಗಿನ್ ಮಾಡೋದಕ್ಕೆ ನೀವೇನಾದ್ರೂ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಇಲ್ಲಿ ಇನ್ನು ನೋಂದಾಯಿಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಮತ್ತೆ ಈ ಖಾತೆ ರಚಿಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನಿಮ್ದು ಹೆಸರು, ಕೊನೆ ಹೆಸರು, ನಿಮ್ ಫಸ್ಟ್ ನೇಮು, ಲಾಸ್ಟ್ ನೇಮು, ಮತ್ತೆ ಇಮೇಲ್ ಐಡಿ, ಮೊಬೈಲ್ ನಂಬರ್, ಪಾಸ್ವರ್ಡ್ ಇನ್ನೊಂದ್ಸರಿ ಕನ್ಫರ್ಮೇಶನ್ ಪಾಸ್ವರ್ಡ್ 2 ಬಾರಿ ಪಾಸ್ವರ್ಡ್ ಹಾಕ್ಬಿಟ್ಟು ಸೈನ್ ಅಪ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಎಲ್ಲ ಹಾಕಿದಾದ್ಮೇಲೆ ಹಾಕೊಂಡ್ಬಿಟ್ಟು ಏನೇನ್ ಡೀಟೇಲ್ ಹೇಳಿದ್ನಲ್ಲ ನಾನು ಆವಾಗ್ಲೇ, ಅದನ್ನೆಲ್ಲ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಡೀಟೇಲ್ ಏನ್ ಹೇಳಿದ್ನಲ್ಲ ಇದ್ರಲ್ಲಿ ಹಾಕುವಾಗ ಅದನ್ನೆಲ್ಲ ಹಾಕ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕು ಅಂತ ವಿಡಿಯೋ ಬೇಕಾದ್ಲಿ ನಮ್ಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ಬೇಕು ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹಂಗೆ ನೋಡ್ತಾ ಇರಿ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ವಿಡಿಯೋನ ಲೈಕ್ ಮಾಡಿ, ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಎಲ್ರಿಗೂ ಕೂಡ ಹೆಲ್ಪ್ ಆಗ್ಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.